ಕಿತ್ತೂರು ಫೌಜಿ ವತಿಯಿಂದ ಟ್ರೈನಿಂಗ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ. ಹೋದ ವರ್ಷ ಅಲ್ಲ, ಈ ವರ್ಷದಲ್ಲೇ ನಾವು ಅಲ್ಪಸಂಖ್ಯಾತರ ಇಲಾಖೆಯಿಂದ 400 ಜನ ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕ್ಯಾಂಪನ್ನು ಈ ಭಂಡಾರಿ ಅವ್ರ ಸಂಘದವ್ರಿಗೆ ನಾವು ಕೊಟ್ಟಿದ್ವಿ. ಅದರಲ್ಲಿ ನಾನು ಮಂಡ್ಯದಲ್ಲಿ ಆ ಟ್ರೈನಿಂಗ್ ಕ್ಯಾಂಪ್ ನಡೆಯುವಾಗ ಮುಕ್ತವಾಗುವಾಗ ನಾನು ಅಲ್ಲಿ ಹೋಗಿ ತುಂಬ ಖುಷಿಪಟ್ಟಿದ್ದೆ. ಇವತ್ತು ನೋಡಿ ನನಗೊಂಥರ ಇಷ್ಟು ನಾವು ಏನು ತಿಳ್ಕೊಂಡಿದ್ವಿ, ಒಂದು ಆರ್ಮಿಯಲ್ಲಿ ಸೇರೋದು, ಒಂದು ಡಿಫೆನ್ಸಲ್ಲಿ ಸೇರೋದು, ಒಂದು ಪೊಲೀಸಲ್ಲಿ ಸೇರೋದು ಭಾಳ ಸುಲಭದ ಕೆಲಸ ಅಂತ ತಿಳ್ಕೊಂಡಿದ್ವಿ. ಈಗ ನಾವೆಲ್ಲ ಪೂರಾ ಥರನೂ ನೋಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ನಾವೆಲ್ಲ ನೋಡಿದ್ವಿ. ಎಷ್ಟು ಕಷ್ಟ ಆಗ್ತದಂತ ಇಲ್ಲಿ ನೋಡೋಕ್ಕೆ ಸಿಕ್ತು ನಮಗೆ. ಏನಕ್ಕಂದರೆ ಆರ್ಮಿದಲ್ಲಿ ಎಲೆಕ್ಟ್ ಆಗಬೇಕಾದ್ರೆ ಅದು ಸುಲಭ ಇಲ್ಲ. ಇದೆಲ್ಲ ಟ್ರೈನ್ ಆದರೆ ನಿಮ್ಮ ಮುಂದೆ ನೀವು ಅನುಕೂಲ ಆಗ್ತದಂತ ಭಂಡಾರಿ ಅವ್ರು ಹೇಳ್ತಾಯಿದ್ರು. ಇವಾಗ 400 ಜನದ್ದು ನಮ್ಮ ವಸತಿ ಇಲಾಖೆಯಿಂದ 400 ಜನ ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಅದರಲ್ಲಿ ಕನಿಷ್ಠ ಇಲ್ಲಾಂದರೂ 100ರಿಂದ 150 ಜನ ಸಬ್ ಇನ್ಸ್ಪೆಕ್ಟರ್ ಆಯ್ಕೆ ಹಾಕಿರ್ತಾರಂತ ಬಂಡೆಯವರು ಹೇಳ್ತಾಯಿದ್ರು. ಆಗ ಶೀಘ್ರನೇ ಒಂದು ಸರ್ಕಾರಿ ವತಿಯಿಂದ 1000 ಸಬ್ ಇನ್ಸ್ಪೆಕ್ಟರ್ಗೆ ಕಾಲ್ ಫಾರನ್ನು ಮಾಡ್ತಾಯಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ನಾವು ಬಾಬಾ ಸಾಹೇಬ್ ಪಾಟೀಲ್ ಅವರೇ 800 ಜನ ಮತ್ತೆ ಸೆಕೆಂಡ್ ಗ್ರೂಪಲ್ಲಿ 800 ಜನನ ತಿರ್ಗಾ ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕೊಡಬೇಕಂತ ಈ ಟೆಂಡರ್ನ ಕರಿತಾ ಇದ್ದೀವಿ. ಒಳ್ಳೆ ಕೆಲಸನ ಇಲ್ಲ ಇವ್ರಿಗೆ ಕೊಡ್ತೀನಿ. ಇಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಸರ್ಕಾರಿ ವತಿಯಿಂದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದಲೂ ಮಾಡಿದ್ದಾರೆ, ಅಲ್ಪಸಂಖ್ಯಾತ ವತಿಯಿಂದಲೂ ಮಾಡಿದ್ದಾರೆ. ಇಲ್ಲಿ ಬಂದಿರೋರು ಜಾಸ್ತಿ ಜನ ನನ್ನ ಅನಿಸಿಕೆ ಪ್ರೈವೇಟಾಗಿ ಬಂದಿರೋರು ಕಾಣ್ತದೆ. ನನಗೆ ಹೇಳ್ತಾಯಿದ್ರು ವೆಂಕಟೇಶ್ ಅವರು ಪ್ರೈವೇಟ್ ಅವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಭಂಡಾರಿ ಅವರು ಹೇಳ್ದಂಗೆ ನಮ್ಮ ಅಲ್ಪಸಂಖ್ಯಾತ ನಮ್ಮ ಇಲಾಖೆ ಬಜೆಟ್ ಇರೋದು 4,500 ಕೋಟಿದಲ್ಲಿ 2,900 ಕೋಟಿ ನಾವು ಎಜುಕೇಷನ್ಗೆ ಅಂತಲೇ ಖರ್ಚು ಮಾಡ್ತಾಯಿದ್ವಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಅಲ್ಪಸಂಖ್ಯಾತ ಇಲಾಖೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇಲ್ಲಿ MDRS ಅಲ್ಲಿ ರೆಸಿಡೆನ್ಸ್ ಸ್ಕೂಲಲ್ಲಿ ಇಲ್ಲಿ ನಮ್ಮ ಸ್ಟ್ರೆಂತ್ ಇದ್ದಿದ್ದು 2023 ನಮ್ಮ ಸ್ಟ್ರೆಂತ್ ಇದ್ದಿದ್ದು 1,02,000 ಸ್ಟ್ರೆಂತ್ ಇದ್ದಿದ್ದು. ಈಗ ನಮ್ಮ ಸ್ಟ್ರೆಂತ್ 2 ವರ್ಷದಲ್ಲಿ 2,28,000 ಸ್ಟ್ರೆಂತ್ ಹೋಗ್ಬಿಟ್ಟಿದೆ. ಅಂದರೆ ಈಕ್ವಲ್ ಟು ಡಬಲ್. ನಮ್ಮ ಸರ್ಕಾರನೂ ನಮ್ಮ ಮನೆ ಮುಖ್ಯಮಂತ್ರಿಗಳು ನಮ್ಮ ಸೂಚನೆ ಕೊಟ್ಟಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಆದ್ಯತೆ ಕೊಡಬೇಕಂತ ನಮ್ಮ ಮನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾವು ನಮ್ಮ ಅಲ್ಪಸಂಖ್ಯಾತ ಬಜೆಟಲ್ಲಿ 4,000 ಕೋಟಿಯಲ್ಲಿ 2,900 ಕೋಟಿ ಅನ್ನು ನಾವು ಎಜುಕೇಷನ್ಗೋಸ್ಕರನೇ ಅಂತ ಖರ್ಚು ಮಾಡಿದೆ. ಎಜುಕೇಷನ್ ಇಲ್ಲಾಂದರೆ ಯಾರೂ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಎಜುಕೇಷನ್ ಆದರೆ ಅವ್ರೇನೋ ಒಂದು ಹಂತಕ್ಕೆ ಡಾಕ್ಟ್ರು, ಇಂಜಿನಿಯರು, IAS, IPS, ಚಾರ್ಟೆಡ್ ಅಕೌಂಟೆಂಟ್ ಆದರೆ ಅವನು ಜೀವನ ಮಾಡ್ಕೊಂಡು ಬಂದು ಅವ್ರ ತಂದೆ ತಾಯಿಗೂ ಜೀವನ ಮಾಡಿಸಿ ಬೇರೆಯವ್ರಿಗೂ ಸಹಾಯ ಮಾಡ್ಬೋದು. ಅಂದರೆ ಎಜುಕೇಷನ್ ಇಲ್ಲಾಂದರೆ ಮನುಷ್ಯ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಸರ್ಕಾರದಲ್ಲೂ ಎಜುಕೇಷನ್ ಕಡೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ನಮ್ಮ SD ವಿಡ್ಡಮ್ಸ್ ಮತ್ತು ಕಿತ್ತೂರು ಫೌಜಿಗೆ ಶುಭಾಶಯನ ಕೋರಿ ಒಳ್ಳೆಯದಾಗಲಿ, ಒಳ್ಳೆ ಕೆಲಸನ ಮಾಡ್ತಾಯಿದ್ದೆ. ಮುಂದಿನ ದಿನಲ್ಲಿ ನಮ್ಮ ಅಲ್ಪಸಂಖ್ಯಾತರಲ್ಲಿ ನಾನು ಪ್ರಯತ್ನ ಮಾಡಿ 800 ಜನಕ್ಕೆ ಟ್ರೈನಿಂಗ್ ಕಾಲ್ ಮಾಡಬೇಕು, ಅದು ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ. ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.